ಕೀರ್ತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸು ಗಜಾನನ ವರ ಪ್ರಸಾದಿಸು ಗಜಾನನ. ಅಂಜಲಿ ಮಾಂಟೆಸರಿ ಸ್ಕೂಲ್ ಸುಳ್ಯ ಈ ಸಂಸ್ಥೆಯಲ್ಲಿ ನಡೆಯುತ್ತಿರುವ 4ನೇ ವರ್ಷದ ಗೊಂಬೆ ಹಬ್ಬದ ಸಂಭ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಈ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶುಭಕರ ಬಿಸಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ ಪುಟಾಣಿಯಾದ ಇಶಿತಾ ಇವರು ಹೂಗುಚ್ಛವನ್ನ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಸಂಭ್ರಮದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವ ಉದ್ಘಾಟಕರಾದ ಶ್ರೀಮತಿ ಶೀತಲ್ ಯುಕೆ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ ಪುಟಾಣಿಯಾದ ಪ್ರಜ್ಯುತ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಸಮಾರಂಭದ ಇನ್ನೋರ್ವ ಅತಿಥಿಯಾದ ಧನಲಕ್ಷ್ಮಿ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಹಾಗೂ ಶಿಕ್ಷಣ ಸಂಯೋಜಕರಾಗಿರುವವರು ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಸುಮೇಧ್ ಇವರು ಹೂ ಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಈ ಸಂಸ್ಥೆಯ ಸಂಚಾಲಕರಾದ ಗೀತಾಂಜಲಿ ಪಿಜಿ ಇವರಿಗೂ ನಮ್ಮ ಸಮಾರಂಭಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಯಾದ ಚಶಿಕಾ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಸಂಭ್ರಮಕ್ಕೆ ನೆರೆದಿರುವ ಎಲ್ಲ ಪುಟಾಣಿಗಳು ಹಾಗೂ ಎಲ್ಲ ಪೋಷಕರು, ಸ್ಥಳೀಯರು ಹಾಗೂ ಈ ಶಾಲಾ ಸಿಬ್ಬಂದಿಗಳಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಿದ ಪುಟಾಣಿಗಳಿಗೂ ಕೂಡ ವಂದನೆಗಳು. ಇದೀಗ ಕಾರ್ಯಕ್ರಮದಂತಹ ಈ ಗೊಂಬೆ ಉತ್ಸವದ ಹಬ್ಬದ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಶ್ರೀಮತಿ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ಶೀತಲ್ ಯುಕೆ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ದೀಪವನ್ನು ಬೆಳಗಿಸುವುದರ ಮೂಲಕ ನಮ್ಮ ಈ ಗೊಂಬೆ ಹಬ್ಬವನ್ನು ಉದ್ಘಾಟಿಸಿ ನಮಸ್ತುಭ್ಯಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ಮೊಟ್ಟ ಮೊದಲಿಗೆ ಗೊಂಬೆ ಹಬ್ಬ ಅಥವಾ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನವರಾತ್ರಿಯ ಶುಭಾರಂಭದಲ್ಲಿ ನಾವೆಲ್ಲರೂ ಪ್ರೀತಿಯಿಂದ ಖುಷಿಯಿಂದ ಈ ಅಂಜಲಿ ಮಾಂಟೆಸರಿ ಶಾಲೆಯಲ್ಲಿ ಸೇರಿದ್ದೇವೆ.
ಸೊ ಈ ಹಬ್ಬದ ಒಂದು ವಿಶೇಷತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಚ್ಛಿಸುತ್ತೇನೆ. ಅದಕ್ಕೆ ಮೊದಲಾಗಿ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಜೊತೆಗೂಡಿಸಿದಂತಹ ಶ್ರೀಮತಿ ಶೀತಲ್ ಮೇಡಮ್ ಅವರು ಹಾಗೂ ಜಯಲಕ್ಷ್ಮಿ ಮೇಡಮ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಈ ಒಂದು ಹಬ್ಬ ವಿಶೇಷವಾದ್ದು. ಹಬ್ಬ ಅಂದ್ರೇನೆ ಒಂದು ವಿಶೇಷ, ಅಲ್ಲಿ ಸಂಭ್ರಮ, ಸಂತೋಷ, ನೆಮ್ಮದಿ ಎಲ್ಲ ಕೂಡಿಕೊಂಡಿರುತ್ತೆ. ಮತ್ತೆ ಎಲ್ಲರನ್ನು ಒಗ್ಗೂಡಿಸುವುದು ಇದರ ಅರ್ಥ. ಸೊ ಈಗ ಎಲ್ಲರೂ, ಎಲ್ಲ ಮಾತೆಯರು ಹಾಗೂ ಅಜ್ಜಿಯರು, ಅಜ್ಜಂದಿರು ಎಲ್ಲರೂ ಬಂದು ಸೇರ್ಕೊಂಡಿದ್ದೀರ ಇಲ್ಲಿ ಅಂದ್ರೆ ಅದಕ್ಕೆ ಕಾರಣ ಹಬ್ಬಗಳು. ಸೊ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ಬಹಳ ಮಹತ್ವವಿದೆ. ಅದರಲ್ಲೂ ದಸರಾ, ದಶ ಅಂದ್ರೆ 10 ದಿನ, 10 ದಿನ ನಡೆಯುವಂತ ಒಂದು ಈ ದಸರಾ ಹಬ್ಬ ನಾಡಿನಾದ್ಯಂತ ಮೆಚ್ಚುಗೆಯನ್ನು ಪಡೆದಿದೆ. ಹಾಗೂ ಇದನ್ನು ನಮ್ಮ ನಾಡ ಹಬ್ಬ ಅಂದ್ರೆ ನಮ್ಮ ಕರ್ನಾಟಕದ ಪ್ರಮುಖ ಹಬ್ಬಗಳಲ್ಲಿ ಇದು ಬಹಳ ಮಹತ್ವವಾದದ್ದು. ಸೊ ಮೈಸೂರು ಭಾಗಕ್ಕೆ ಹೋದ್ರೆ ಮೈಸೂರಿನ ಜನಗಳಿಗೆ ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ. ಪ್ರತಿ ಮನೆಗಳಲ್ಲಿಯೂ, ಪ್ರತಿ ಮನೆಯ ಅಂಗಳದಲ್ಲಿಯೂ ಈ ಬಣ್ಣ ಬಣ್ಣದ ರಂಗೋಲಿ ಆಗಿರ್ಬೋದು, ಬಣ್ಣ ಬಣ್ಣದ ಗೊಂಬೆಗಳ ಜೋಡಣೆ ಆಗಿರುತ್ತದೆ. ಒಬ್ಬರು ಇನ್ನೊಬ್ಬರ ಮನೆಗೆ ಹೋಗಿ ಆ ಗೊಂಬೆಗಳ ಜೋಡಿಸಿರುವ ಒಂದು ವಿಶೇಷತೆಯನ್ನು ನೋಡೋದೇ ಒಂದು ವಿಶೇಷತೆ, ಅಂದ್ರೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಅಂತಹ ಒಂದು ವಿಶೇಷವಾದ ಗೊಂಬೆ ಹಬ್ಬವನ್ನ ನಮ್ಮ ಅಂಜಲಿ ಮಾಂಟೆಸರಿ ಶಾಲೆ ಶುರುವಾಗಿನಿಂದ 2021ರಲ್ಲಿ ಶುರು ಮಾಡಿದ್ವಿ ನಮ್ಮ ಶಾಲೆಯನ್ನ. ಆವಾಗಿನಿಂದ ಈ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು 4ನೇ ವರ್ಷದ ಗೊಂಬೆ ಹಬ್ಬ. ಸೊ ಮೊದಲ ವರ್ಷದಲ್ಲಿ ಜಸ್ಟ್ 1 ಸ್ಟೆಪ್ಸ್ ಅಲ್ಲಿ ಮಾಡಿದ್ದೆ, 2ನೇ ವರ್ಷದಲ್ಲಿ 5 ಸ್ಟೆಪ್ಸ್ ಅಲ್ಲಿ ಮಾಡಿದ್ದೆ, 3ನೇ ವರ್ಷ 7 ಸ್ಟೆಪ್ಸ್ ಅಥವಾ 9 ಸ್ಟೆಪ್ಸ್ ಆಗಿತ್ತು. ಈ ವರ್ಷ ಸಹ ಒಂದು 7 ಸ್ಟೆಪ್ಸ್ ಅಲ್ಲಿ ನಾವು ಗೊಂಬೆಯನ್ನು ಕೂರಿಸಿದೀವಿ. ಅದರಲ್ಲಿ ಅರ್ಥ ಇದೆ, ನೀವಿಗೆ ಕಾಣ್ತಾ ಇರ್ಬೋದು. ಮದನಿಗೆ ಲಕ್ಷ್ಮಿಯನ್ನ ಕೂರಿಸಿದ್ದೀವಿ. ಲಕ್ಷ್ಮಿ ಯಾರಿಗೆ ಬೇಡ? ಲಕ್ಷ್ಮಿ ಒಲಿದ್ರೆ ನಾವೆಲ್ಲರೂ ಸಂತೋಷವಾಗಿರ್ತೀವಿ ಅಲ್ವಾ? ಹಾಗೆ ಲಕ್ಷ್ಮಿಯನ್ನ ನಾವು ಕೂರಿಸಿದ್ದೀವಿ. 2ನೇ ಸ್ಟೆಪ್ಸ್ ನಲ್ಲಿ ಲಕ್ಷ್ಮಿ ಇದ್ದಾರೆ, ಸರಸ್ವತಿ ಇದ್ದಾರೆ. ವಿದ್ಯಾ ಸರಸ್ವತಿ ಬಹಳ ಮುಖ್ಯ ನಮ್ಮ ಮಕ್ಕಳಿಗಾಗ್ಲಿ ನಮಗಾಗ್ಲಿ. ಅದಾದ ನಂತರ 3ನೇ ಸ್ಟೆಪ್ಸ್ ಅಲ್ಲಿ ನೀವು ಕಾಣ್ತಾ ಇರ್ಬೋದು, ಅದು ಬಹಳ ಮಹತ್ವವಾದದ್ದು, ಪಟ್ಟದ ಗೊಂಬೆ. ಈ ಪಟ್ಟದ ಗೊಂಬೆಯನ್ನ ರಾಜರಾಣಿಯಾಗಿಯೂ ಅಲಂಕರಿಸ್ತೀವಿ ಅಥವಾ ಒಂದು ಗಂಡು ಹೆಣ್ಣಿನ ರೂಪದಲ್ಲಿ ಅಲಂಕರಿಸ್ತೀವಿ. ಸೊ ಈ ಪಟ್ಟದ ಗೊಂಬೆ ಇಲ್ಲಿ ನಮ್ಮ ದಕ್ಷಿಣ ಭಾಗಕ್ಕೆ ಬಂದ್ರೆ, ಮುಖ್ಯವಾಗಿ ತಮಿಳುನಾಡು, ಕರ್ನಾಟಕ ಮತ್ತೆ ಕೇರಳ, ಈ ದಕ್ಷಿಣ ಭಾಗಗಳಲ್ಲಿ ಈ ಒಂದು ಗೊಂಬೆ ಹಬ್ಬವನ್ನ ತವರು ಮನೆಯಿಂದ ಉಡುಗೊರೆಯಾಗಿ ಕೊಡ್ತಾರೆ. ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಈ ಒಂದು ಪಟ್ಟದ ಗೊಂಬೆಯನ್ನ ತವರು ಮನೆಯಿಂದ ಉಡುಗೊರೆಯಾಗಿ ಕೊಟ್ಟು ಆ ಹೆಣ್ಣು ಮಗಳು ಎಲ್ಲಿ ಹೋಗಿ ಸೇರ್ತಾಳೆ ಅಲ್ಲಿ ಆ ಒಂದು ಹಬ್ಬವನ್ನ ಆಚರಿಸ್ಕೊಂಡು ಬರೋದು ರೂಢಿ ಇದೆ. ಅದು ಬೆಂಗಳೂರು, ಮೈಸೂರು ಆ ಕಡೆ ಭಾಗಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಣು ಮಕ್ಕಳಿಗೂ ಇದರ ಮಹತ್ವ ಗೊತ್ತಿದೆ. ಸೊ ಅದಾದ ನಂತರ ನಾವು ಇದು ನಮ್ಮ ರಾಮಾಯಣ ಆಗಿರ್ಬೋದು, ಭಗವದ್ಗೀತಾ ಕಥೆಗಳಾಗಿರ್ಬೋದು, ಅಂತಹ ಒಂದು ಸಣ್ಣ ಸಣ್ಣ ಕಥೆಗಳನ್ನ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಮೈಸೂರಿಗೆ ಬಂದ್ರೆ ಏನ್ ನೆನಪಾಗುತ್ತೆ? ದಸರಾ ಅಂದ್ರೆ ಆನೆ ಅಂಬಾರಿ. ಸೊ ಅಂಬಾರಿಯ ಚಿತ್ರವನ್ನ ಇಟ್ಟಿದ್ದೀವಿ. ಅದಾದ ನಂತರ ರಾಮ, ಸೀತಾ, ಲಕ್ಷ್ಮಣ ಹಾಗೂ ಅವರ ಬಂಟ ಆಂಜನೇಯನ ಒಂದು ಗೊಂಬೆಗಳನ್ನ ಇಟ್ಟಿದ್ವಿ. ನಂತರ ದಶಾವತಾರದ ಕತೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು. ಸೊ ವಿಷ್ಣುವಿನ 10 ಅವತಾರಗಳನ್ನ ರೂಪಿಸುವಂತಹ ಗೊಂಬೆಗಳನ್ನ ಇಟ್ಟಿದ್ದೀವಿ. ಅದಾದ ನಂತರ ಕೊನೆಯ ಸ್ಟೆಪ್ನಲ್ಲಿ ಬರೋದು ನಮ್ಮ ಪ್ರಾಣಿ ಪಕ್ಷಿಗಳು. ನಮಗೆ ಎಷ್ಟು ಹಕ್ಕಿದೆಯೋ ಈ ಒಂದು ಭೂಮಿಯಲ್ಲಿ ಬದುಕೋದಕ್ಕೆ, ಅಷ್ಟೇ ಹಕ್ಕು ಪ್ರಾಣಿ ಪಕ್ಷಿಗಳಿಗೂ ಇದೆ. ಸೊ ಅಂತಹ ಒಂದು ಚಿತ್ರಣವನ್ನ ಕೊನೆಯ ಸ್ಟೆಪ್ನಲ್ಲಿ ಇಟ್ಟಿದ್ದೇವೆ. ಆ ನಂತರ ಬಂದದ್ದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇವಿ ದುರ್ಗಾ ರೂಪವನ್ನ ತಾಳಿ ನಮ್ಮ ಚಾಮುಂಡೇಶ್ವರಿ ಮಹಿಷನ ಮರ್ದನ ಮಾಡಿದ್ದು. ಸೊ ಚಾಮುಂಡೇಶ್ವರಿಯ ದೇವಿಯ ಪೂಜೆ 10 ದಿನಗಳ ಕಾಲ ಬಹಳ ಸಂಭ್ರಮದಿಂದ ಎಲ್ಲ ಕಡೆ ನಡೆಯುತ್ತೆ. ಹಾಗೆ ಶಾರದಾ ಪೂಜೆ ಅಂತ ಕೆಲವು ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲ ಊರುಗಳಲ್ಲಿ ಅವರ ಒಂದು ರೀತಿ ನೀತಿಗೆ ಅನುಗುಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾರೆ. ಸೊ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಾಡಬೇಕು ಅನ್ನೋದು ನನ್ನದೊಂದು ಬಹುದ ಆಸೆ ಇತ್ತು. ಅದಕ್ಕೆ ಇದಕ್ಕೆ ಪೂರಕವಾಗಿ ನಿಂತದ್ದು, ಶಕ್ತಿಯಾಗಿ ನಿಂತದ್ದು ನಮ್ಮ ಪೋಷಕರು. ನಿನ್ನೆ ಕೆಲವು ಪೋಷಕರು ಇಡೀ ದಿನ ನನ್ನ ಜೊತೆಗೂಡಿ ಮತ್ತೆ ಇದರಲ್ಲಿ ಕೆಲವು ಗೊಂಬೆಗಳು ಪೋಷಕರು ಮನೆಯಿಂದ ತಂದಿದ್ದಾರೆ. ಡೆಕೋರೇಟೆಡ್ ಐಟಮ್ಸ್ ಆಗಿರ್ಬೋದು, ಕೆಲವು ಗೊಂಬೆಗಳಾಗಿರ್ಬೋದು. ಮತ್ತೆ ಈ ಜೋಡಣೆ ನಿನ್ನೆ ನನಗೆ ಅದು ಆಗುತ್ತೋ ಇಲ್ಲೋ ಈ ವರ್ಷ ಕಾರ್ಯಕ್ರಮ ಅಷ್ಟು ಚೆನ್ನಾಗಿ ಅನ್ನೋ ಒಂದು ಡೌಟ್ ನನಗಿತ್ತು. ಆರೋಗ್ಯ ಸರಿ ಇರಲಿಲ್ಲ. ಆದ್ರೆ ನಮ್ಮ ಎಲ್ಲ ಪೋಷಕರು ನನ್ನ ಜೊತೆ ಕೈ ಜೋಡಿಸಿ ಇದಕ್ಕೆ ಪೂರಕವಾಗಿಯೇ ನಾವು
ಒಂದು ಕಾಂಪಿಟೇಷನ್ ಅಂತ ಮಾಡಿದೆ. ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು, ವೆಜಿಟೇಬಲ್ ಕಾರ್ವಿಂಗ್, ಬೆಸ್ಟ್ ಔಟ್ ಆಫ್ ವೇಸ್ಟ್ ಆ್ಯಂಡ್ ಪೂಜಾ ತಾಳಿ, ಆ ಒಂದು 4 ಕಾಂಪಿಟೇಷನ್ ನಮ್ಮ ಪೋಷಕರಿಗೆ ಮಾಡಿದ್ವಿ. ಅದರಲ್ಲಿ ಕೆಲವು ಪೋಷಕರು ಭಾಗವಹಿಸಿದ್ರಿ. ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರೂ ವಿನ್ನರ್ಸ್ ಇದರಲ್ಲಿ. ಇದರ ಬಹುಮಾನವನ್ನು ಸ್ಕೂಲ್ ಡೇಯಲ್ಲಿ ನಿಮಗೆ ಸಿಗುತ್ತೆ. ಸೊ ಒಂದು ದೊಡ್ಡ ಚಪ್ಪಾಳೆ ನಮ್ಮ ಎಲ್ಲ ಕಾಂಪಿಟೇಟರ್ಸ್ಗೆ. ಸೊ ಎಲ್ಲ ವಿನ್ನರ್ಸ್ಗೆ ದೊಡ್ಡ ಚಪ್ಪಾಳೆ ಈ ಹಬ್ಬದ ಮುಖಾಂತರ. ಇದರ ಬಹುಮಾನವನ್ನು ನಮ್ಮ ಶಾಲೆಯ ಸ್ಕೂಲ್ ಡೇಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಿಮ್ಮನ್ನು ಗೌರವಿಸಲಿದ್ದೇವೆ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ದಸರಾ ಹಬ್ಬ ಹೀಗೆ ಕಂಟಿನ್ಯೂ ಆಗಲಿ, ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ. ಈ ದೇವಿಯ ಕೃಪೆ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಶಾಲೆಯಲ್ಲಿ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳು ಬಂದು ಅವರಿಗೆ ಆರೋಗ್ಯ, ಆಯುಸ್ಸು ಹಾಗೂ ವಿದ್ಯಾ ಬುದ್ಧಿ ಎಲ್ಲರೂ ಅಂಜಲಿ ಮಾಂಟೆಸರಿ ಸ್ಕೂಲ್ ಚಿಲ್ಡ್ರನ್ ಶುಡ್ ಬಿ ಬೆಸ್ಟ್. So that is the main motto of our school. So we want to give most to the best to the students. So ಇಲ್ಲಿ ಯಾಕೆ ಮಾಡ್ತೀವಿ ಸ್ಕೂಲಲ್ಲಿ ಅನ್ನೋದು ಕೂಡ ಒಂದು ಪ್ರಶ್ನೆ ಇರ್ಬೋದು ನಿಮಗೆ. ಇದನ್ನ ಮನೆಯಲ್ಲಿ ಮಾಡೋದು ಯಾಕೆ ಮೇಡಮ್ ಶಾಲೆಯಲ್ಲಿ ಮಾಡ್ತಾರೆ ಅಂತ. ಯಾಕೆಂದ್ರೆ ಎಳವೆಯಲ್ಲೇ ನಮ್ಮ ಮಕ್ಕಳಿಗೆ ಎಲ್ಲ ಹಬ್ಬದ ಮಹತ್ವವನ್ನು ನೀಡೋದು ನನ್ನ ಉದ್ದೇಶ. ಸೊ ಗೊಂಬೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಮಕ್ಕಳು ಫಸ್ಟ್ ಆಟ ಆಡೋದೇ ಮನೆಯಲ್ಲಿ ಯಾರ ಜೊತೆ? ಗೊಂಬೆ ಜೊತೆ. ಅವರ ಗೊಂಬೆನ ತಗೊಳ್ಳಿ ನೋಡಿ, ಎಷ್ಟು ಕೋಪ ಬರುತ್ತೆ ಅವರಿಗೆ. ಒಂದು ಪ್ರೀತಿಯ ಪ್ರಿಯವಾದ ಒಂದು ಗೊಂಬೆ ಅಂತ ಇರುತ್ತೆ, ಅದನ್ನ ಯಾರಿಗೂ ಕೊಡೋದಿಲ್ಲ. ನೆನ್ನೆ ಒಂದು ಪೇರೆಂಟ್ ಒಂದು ಗೊಂಬೆ ಕಳಿಸಿದ್ದಾರೆ, ಆ ಮಗು ಅಳ್ತಿರ್ತದೆ, ನಾನು ಕೊಡುವುದಿಲ್ಲ ಇದನ್ನ ಅಂತ. ಆಮೇಲೆ ಅವರು ಹೇಳಿದ್ರಿಲ್ಲ ವಾಪಸ್ ಕೊಡ್ತಾರೆ ಮಿಸ್ ಅಂತ ಹೇಳ್ಬಿಟ್ಟು. ಅದ್ರಲ್ಲೂ ಫ್ಯಾನ್ಸಿ ಗೊಂಬೆ ಅಂದ್ರೆ ಭಾರಿ ಇಷ್ಟ ಮಕ್ಕಳಿಗೆ. ಆ ಫ್ಯಾನ್ಸಿ ಗೊಂಬೆ ಜೊತೆಗೆ ಮಕ್ಕಳು ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಾರೆ. ಅಂತಹ ಒಂದು ಪ್ರೀತಿಯ ಒಂದು ಗೊಂಬೆಯ ವಿಶೇಷತೆಯನ್ನು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಹಾಗೇನೆ ಇಲ್ಲಿ ನಮ್ಮ ಮಕ್ಕಳೆಲ್ಲ ರಾಮ, ಲಕ್ಷ್ಮಣ, ಸೀತಾ, ರಾವಣನ ವೇಷದಲ್ಲಿದ್ದಾರೆ. ಶಾರದೆ, ಲಕ್ಷ್ಮಿ ಮತ್ತೆ ಸರಸ್ವತಿಯ ವೇಷ ಒಂದು ಡ್ರೆಸ್ ಅನ್ನು ಹಾಕೊಂಡು ಬಂದಿದ್ದಾರೆ. ಆಗ ಆ ಮಕ್ಕಳಿಗೆ ಅದರ ಮಹತ್ವ ತಿಳಿಯುತ್ತೆ ಅನ್ನೋದು. ಮತ್ತೆ ಹಾಗೆ ಟೈಗರ್ಸ್, ಸೊ ಹುಲಿ ವೇಷ. ನಮ್ಮ ಈ ದಕ್ಷಿಣ ಭಾಗಕ್ಕೆ, ಸೌತ್ ಕೇಂದ್ರಕ್ಕೆ ಬಂದ್ರೆ ಶಾರದಾ ಹಬ್ಬ ಅಂದ್ರೆ ಹುಲಿ ವೇಷ ಅಲ್ಲಮ್ಮ. ಅದ್ರ ಬಗ್ಗೆ ಮೇಡಮ್ ಜಾಸ್ತಿ ಹೇಳ್ತಾರೆ. ಸೊ ಹುಲಿ ವೇಷದ ಒಂದು ಡಿಪಿಕ್ಟ್ ಅನ್ನ ಮಾಡ್ಲಿಕ್ಕೆ ಇಬ್ರು ಮಕ್ಕಳು ಹುಲಿ ವೇಷದಲ್ಲಿ ಬಂದಿದ್ದಾರೆ. ಆಲ್ರೆಡಿ ದೇ ಸ್ಟಾರ್ಟೆಡ್ ದೇರ್ ವಾಟ್ ಇಸ್ ದಟ್ ಸೌಂಡ್ ಆಫ್ ಟೈಗರ್. ಸೊ ಇದನ್ನ ಒಂದು ಸಂಭ್ರಮದಿಂದ ಆಚರಿಸೋಕ್ಕೋಸ್ಕರ ನೀವೆಲ್ಲ ಸೇರಿದ್ದಾರೆ. ಒನ್ಸ್ ಅಗೇನ್ ಐ ವೆಲ್ಕಮ್ ಎವ್ರಿವನ್ for this auspicious days, and let the Lord Durga grace us and let's all be happy. So happy Dasara once again. Thank you. ನಮ್ಮೆಲ್ಲರಿಗೆ ನಡೆಸಿಕೊಟ್ಟಂತಹ ನಮಗೆ ವಂದನೆಗಳು ಮೇಡಮ್. ರಾಕ್ಷಸ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡಿದಳು ಎಂದು ಪುರಾಣ ಹೇಳುತ್ತದೆ. ಅವಳಿಗೆ ಸಹಾಯ ಮಾಡಲು ಎಲ್ಲ ದೇವತೆಗಳು ಮತ್ತು ದೇವತೆಗಳು ಅವಳಿಗೆ ತಮ್ಮ ಎಲ್ಲ ಶಕ್ತಿಯನ್ನು ನೀಡಿದರು. ದೇವಾನುದೇವತೆಗಳು ಶಕ್ತಿಹೀನರಾಗಿ ಪ್ರತಿಮೆಗಳಾಗಿ ನಿಂತರು. ದಸರಾ ಎಂದು ಆಚರಿಸಲಾಗುವ ಯುದ್ಧದ 10ನೇ ದಿನದಂದು ದುರ್ಗೆಯು ಮಹಿಷಾಸುರನನ್ನು ಜಯಿಸಿದಳು. ಈ ಕಾರಣಕ್ಕಾಗಿ ದುರ್ಗಾದೇವಿಗೆ ಗೌರವ ಸಲ್ಲಿಸಲು ಗೊಂಬೆಗಳ ರೂಪದಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವ ಮೂಲಕ ಗೊಂಬೆ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ಶೀತಲ್ ಯೋಕೆ, ಮಾನ್ಯ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಇವರು ಈ ಒಂದು ಗೊಂಬೆ ಕಾರ್ಯಕ್ರಮದ ಒಂದು ತಮ್ಮ ಅನಿಸಿಕೆಯನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಸುಂದರ ಕಾರ್ಯಕ್ರಮದ ಈ ಒಂದು ಶಾಲೆಯ ಮುಖ್ಯ ಶಕ್ತಿಯಾಗಿರುವ ಶಿವಕಾಸರವರೇ, ಶಕ್ತಿಯನ್ನು ಕಾರ್ಯರೂಪಕ್ಕೆ ತರುವಂಥ ನಮ್ಮ ಗೀತಾಂಜಲಿ ಅವರೇ, ನನ್ನ ಸಹೋದ್ಯೋಗಿಯಾಗಿರುವಂಥ ಧನಲಕ್ಷ್ಮಿ ಅವರೇ, ನನ್ನ ಕೊಲಿಗಾಗಿರುವಂಥ ಶಿಲ್ಪಾ ಅವರೇ, ತುಂಬ ಜನ ಸ್ಟಾಫ್ ಮೆಂಬರ್ಸ್ ಇದ್ದರೆ ಇಲ್ಲಿ, ಪ್ರೀತಿಯ ಪೋಷಕರೇ ಮತ್ತು ಪ್ರೀತಿಯ ಪುಟಾಣಿ ಮಕ್ಕಳೇ, ಅಂಜಲಿ ಮಾಂಟೆಸರಿ ಸ್ಕೂಲ್ ಗೊಂಬೆ ಹಬ್ಬಕ್ಕಿಂತ ಮುಂಚೆ ನನಗೆ ಈ ಶಾಲೆ ಬಗ್ಗೆ ಸ್ವಲ್ಪ ಹೇಳಬೇಕಾಗ್ತದೆ. ಯಾಕಂದರೆ ತುಂಬ ಯುನೀಕ್ ಆಗಿರುವಂಥ ಶಾಲೆ. ಹಲವಾರು ರೀತಿಯ ಶಾಲೆಗಳು ನಮ್ಮಲ್ಲಿದೆ. ಒಂದು ನಮ್ಮ ಶೈಕ್ಷಣಿಕ ತಾಲೂಕಲ್ಲಿ 189 ಶಾಲೆಗಳಿವೆ. ಅದರಲ್ಲಿ ಇದು ಆ್ಯಡ್ ಆಗಿದೆ ಮಾಂಟೆಸರಿ ಸ್ಕೂಲಿಗೆ. ಇನ್ನೊಂದು ಆ್ಯಡ್ ಆಗಲಿ ಅಂತ ಬೇಗ ಹಾರೈಸ್ತೇನೆ. 189 ಶಾಲೆಗಳು ಅವರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ನಮ್ಮಲ್ಲಿ ಬೇರೆ ಬೇರೆ ವಲಯದ ಶಾಲೆಗಳಿದೆ. ಅಲ್ಪಸಂಖ್ಯಾತ ಶಾಲೆ ಇದೆ, ಕ್ರಿಶ್ಚಿಯನ್ ಓರಿಯೆಂಟೆಡ್ ಇದೆ, ಮುಸ್ಲಿಂ ಓರಿಯೆಂಟೆಡ್ ಇದೆ, ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ ಇದೆ, ಜನರಲ್ ಎಜುಕೇಷನ್ ಪಬ್ಲಿಕ್ ಸ್ಕೂಲ್ಗಳಿವೆ, ಎಲ್ಲ ಇದೆ. ಬಟ್ ನಮ್ಮ ಹೆಚ್ಚಿನವರು ಆ ಕಡೆ ಭಾಗದ ಸುಬ್ರಹ್ಮಣ್ಯ ಭಾಗದವರಿಗೆ ಈ ಶಾಲೆ ಬಗ್ಗೆ ಬಂದು ನೋಡಿರ್ಲಿಕ್ಕಿಲ್ಲ. ಬಟ್ ನಮ್ಮ ಸುದ್ದಿ ಮಾಧ್ಯಮದಲ್ಲಿ ತುಂಬ ಇದರ ಬಗ್ಗೆ ಪ್ರಚಲಿತ ನ್ಯೂಸ್ಗಳು ಬರುವ ಕಾರಣ ತುಂಬ ಹೆಸರುವಾಸಿಯಾಗಿದೆ. ಯಾಕಂದರೆ
ನಾನು ಆ ಕಡೆ ಭಾಗದವಳು, ಈ ಕಡೆಯವಳೆಲ್ಲ. ನನ್ನ ಕಸಿನ್ಸ್ನ ಮಕ್ಕಳೆಲ್ಲ ಪಾಪ ಅವರಿಗೆಲ್ಲ ಇಂಥ ಶಾಲೆ ಬೇಕಾಗ್ತದೆ, ಬಟ್ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಆಗೋದು. ಸೊ ಅವರು ವಂಚಿತರಾಗಿದ್ದಾರೆ ಈ ಒಂದು ಶಿಕ್ಷಣ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲ ಕಡೆಯೂ ಪ್ರಿ KG ಪ್ರಿ ನರ್ಸರೀಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಈ ಸ್ಕೂಲ್ ಒಂಥರ ಡಿಫ್ರೆಂಟ್ ಆಗಿದೆ. ಇವರು ಮೇಡಮ್ ಅವರು ಆ್ಯಕ್ಚುಲಾಗಿ ಮಾಂಟೆಸರಿ ಎಜುಕೇಷನ್ ಅನ್ನು ಕರ್ಕೊಂಡು ಬಂದು ಟ್ರೈನಿಂಗ್ ತಗೊಂಡು ಅವರು ನಮ್ಮ KVJIKS ನನ್ನ ಮಗನ ಟೀಚರ್ ಆಗಿದ್ದರು. ನನ್ನ ಮಗನಿಗೆ ಲಾಸ್ ಅವರು ಇಲ್ಲದೆ ಈಗ ಏನೇ ಇರಲಿ, ಅವ್ರು ಇಲ್ಲಿಗೆ ಅವರೊಂದು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಎಂಟರ್ಪ್ರನಿಯರ್ ಅಂತಲೇ ಹೇಳ್ಬೋದು. ಅವರಿಗೆ ಎಜುಕೇಷನಲ್ಲಿ ಒಂದು ಎಂಟರ್ಪ್ರೈಸ್ ಓಪನ್ ಮಾಡುವಾಗೆ ಒಂದು ಡಿಫ್ರೆಂಟಾಗಿ ಒಂದು ಸ್ಕೂಲನ್ನು ಓಪನ್ ಮಾಡಿದ್ದಾರೆ. ಖುಷಿ ಏನಂದರೆ ಅವರ ಎಲ್ಲ ನಾನು ಆ್ಯಕ್ಟಿವಿಟೀಸ್ ನೋಡ್ತೀನಿ ಪ್ರತಿ ಸತಿ. ಮಕ್ಕಳು ಎಲ್ಲರೂ ಚೆನ್ನಾಗಿ ಹೋಗುವ, ಎಲ್ಲ ಕಲಿಕೆ ಇರ್ತದೆ, ಎಲ್ಲ ಶಾಲೆಯಲ್ಲೂ ಹೇಳ್ಕೊಡ್ತಾರೆ, ಇಲ್ಲ ಅಂತಲ್ಲ, ಪೋಷಕರ ಸಪೋರ್ಟ್ ಕೂಡ ಇದ್ದೇ ಇರ್ತದೆ. ಬಟ್ ಇಲ್ಲಿ ಒಂಥರ ವಿಭಿನ್ನವಾಗಿ ಪ್ರತಿಯೊಂದು ನಮ್ಮ ಡೈಲಿ ಆ್ಯಕ್ಟಿವಿಟೀಸನ್ನು, ನಮ್ಮ ಮೊರಾಲಿಟಿಯನ್ನು, ನಮ್ಮ ಕಸ್ಟಮ್ಸನ್ನು, ಟ್ರೆಡಿಷನ್ಸನ್ನು ಮೇಡಮ್ ಅವರು ಅವರ ಮಕ್ಕಳಲ್ಲಿ ಎಜುಕೇಷನ್, ಫಾರ್ಮಲ್ ಎಜುಕೇಷನ್ ಜೊತೆಗೆ ಅದು ಕೂಡ ಹೇಗೆ ನಮ್ಮ ಗುರುಕುಲ ಸಿಸ್ಟಮಲ್ಲಿ ಏನೆಲ್ಲ ಇತ್ತು ಅದೇ ರೀತಿ ಡೈಲಿ ಲೈವ್ಲಿಹುಡ್ ನಮ್ಗೆ ಹೇಗೆ ಮಾಡಬೇಕು, ಹೇಗೆ ಜನರನ್ನು ಫೇಸ್ ಮಾಡಬೇಕು. ಒಂದು ಪ್ರೋಗ್ರಾಮ್ ಆಗುವಾಗ ಮಕ್ಕಳು ಮಾಡೋ MC ಇರ್ಬೋದು, ನನ್ನ ಶಿಲ್ಪದ ಮಕ್ಕಳು ಮಾಡೋ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀನಿ. ಅವಳೊಬ್ಬಳು ಚೆನ್ನಾಗಿ ಪರಿಚಯ ಇದೆ, ಬೇರೆ ಮಕ್ಕಳಿಗೆ ಅಷ್ಟು ಪರಿಚಯ ಇಲ್ಲ. ನಾನು ನೋಡ್ತೀನಿ ಮಕ್ಕಳು ಎಷ್ಟು ಡೈನಮಿಕ್ ಆಗಿ ಈಗಲೇ ಈವನ್ 3-4 ಇಯರ್ಸ್ ಒಳಗೇನೆ ಅಷ್ಟು ಇಲ್ಲ ಮಕ್ಕಳು. ಆ ಏಜ್ ಒಳಗೆ ಅವ್ರು ಹೇಗೆ ಪಾರ್ಟಿಸಿಪೇಷನ್ ಮಾಡೋದು ಮುಖ್ಯ. ತುಂಬ ಡೇರಿಂಗ್ ಆಗಿ, ಕೇರಿಂಗ್ ಆಗಿ ಅವ್ರು ನೆಕ್ಸ್ಟ್ ಬೇರೆ ಸ್ಕೂಲಿಗೆ ಬರ್ಬೋದು, ನಮ್ಮ ಸೆಕ್ಟರ್ನ ಶಾಲೆಗಳಿಗೆ ಬರ್ತಿದ್ದಾರೆ, ಹೇಳ್ತಾರೆ ಎಷ್ಟು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಾರೆ, ಲೈವ್ಲಿ ಆಗಿರ್ತಾರೆ, ಮತ್ತು ಭಯ ಇಲ್ಲ. ಸ್ಟೇಜ್ ಫಿಯರ್, ಮೇನ್ ಆಗಿ ಮಕ್ಕಳಿಗೆ ಸ್ಟೇಜ್ ಫಿಯರ್ ಇಲ್ಲ. ನಮ್ಮ ಮಕ್ಕಳಲ್ಲೆಲ್ಲ ಟ್ಯಾಲೆಂಟ್ ಇರ್ತದೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಓರಲಿ ಧೈರ್ಯ ಇರಲ್ಲ. ಎಕ್ಸಾಂಪಲ್ ನನ್ನ ಮಗನಿಗೆ ಅವನು ರೈಟಿಂಗಲ್ಲಿ ಹುಷಾರಿರ್ತಾರೆ, ಓರಲಿ ಈಸ್ ಲ್ಯಾಕಿಂಗ್ ಬಿಹೈಂಡ್. ಬಟ್ ಈಗೇನಾಗಿದೆ, ಇಲ್ಲಿಯ ಮಕ್ಕಳಿಗೆ ಬಂದಾಗ ನಾವು ನೋಡ್ತೇವೆ ಓರಲಿ ಅಲ್ಲೇ ನೋಡಿ ಲಕ್ಷ್ಮಣ ಆ್ಯಂಡ್ ರಾವಣ ಎಷ್ಟು ಕ್ಲೋಸ್ ಆಗಿದೆ. ಯಾವುದೇ ರಾಮಾಯಣ ಕಥೆ ನಿಮಗೆ ಸಿಗ್ಲಿಕ್ಕಿಲ್ಲ ಮೇಡಮ್, ಇಲ್ಲಿ ಕ್ಲೋಸ್ ಆಗಿದ್ದಾರೆ. ಇಲ್ಲಿ ಮೇಡಮ್ ಅವ್ರದ್ದು ವಿಶೇಷತೆ, ಅವರು ಈ ಭಾಗದವರಲ್ಲ, ಮೂಲತಃ ಅಂದರೆ ಮದುವೆಗೆ ಹಿರಿಯರು, ಅವರ ಬೇಸ್ ಅಂದರೆ ಶಿವಮೊಗ್ಗ ಸೈಡಲ್ಲ. ಹಾಗಾಗಿ ಈ ಕಲ್ಚರ್ ಎಲ್ಲ ಬಂದಿದೆ. ನಿಮಗೆ ಗೊತ್ತಿದೆ ದಸರಾ ಹಬ್ಬ ಅಂದರೆ ನಾಡ ಹಬ್ಬ. ನಮಗೆ ಸೌತ್ ಕೇರಳದವರಿಗೆ ಹೇಳಿದಾಗೆ ಹುಲಿ ವೇಷ ಒಂದು ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ನಾವೊಂದು ದಸರಾ ಉತ್ಸವ ಬರ್ತೇವೆ, ಆಚರಣೆ ಮಾಡಿ ಬರ್ತೇವೆ. ಬಟ್ ಮನೆಯಲ್ಲಿ ವೈಯಕ್ತಿಕವಾಗಿ ನಾವು ಯಾರು ಆಚರಿಸಲ್ಲ ಬೇರೆ ಹಬ್ಬಗಳಾಗಿ. ಯೂಶ್ವಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಬ್ಬಗಳಂದರೆ ಅದು ತುಂಬ ಮೆಟೀರಿಯಲಿಸ್ಟಿಕ್ ಆಗಿ ಅಂದರೆ ಇಲ್ಲ ನಮ್ಮಲ್ಲಿ. ಜಸ್ಟ್ ಏನೋ ಒಂದು ನೇಮ್ ಸೇಕ್ ಆಗಿ ಕೆಲವೊಂದು ಹಬ್ಬಗಳು ಅವರವರ ಇದಕ್ಕೆ ಮಾಡ್ತಾರೆ. ಬಟ್ ನಾವು ಉಳಿದ ಭಾಗ, ಮೈಸೂರು ಭಾಗ, ಬೆಂಗಳೂರು, ನನ್ನ ತಮ್ಮ ಶಿವಮೊಗ್ಗದಲ್ಲಿ ಇರೋದು, ಶಿವಮೊಗ್ಗ, ಹಾಸನ, ಪ್ರತಿಯೊಂದು ಹಬ್ಬ ಅವರೇ ತುಂಬ ಸ್ಪಿರಿಚುವಲಿ ಮನೆಯವರಾಗಿ ಪ್ರತಿ ಹಬ್ಬವನ್ನು ಅವರು ಆಚರಿಸ್ತಾರೆ. ಯಾವುದೇ ಧರ್ಮ ಇರಲಿ, ಯಾವುದೇ ಇದಿರಲಿ, ಬಟ್ ಯಾವುದೇ ಲೆವೆಲಲ್ಲಿ ಕ್ಲಾಸ್ ಆಫ್ ಪೀಪಲ್ ಇದ್ದರೂ ಕೂಡ ಅಷ್ಟು ಚೆನ್ನಾಗಿ ಆಚರಿಸ್ತಾರೆ. ಮೂಲಭೂತ ಸ್ಟ್ರಕ್ಚರ್ ಏನಿದೆಯೋ ಹಬ್ಬದ್ದು ಅದನ್ನೆಲ್ಲ ಆಚರಿಸ್ಕೊಂಡು ಬರ್ತಾರೆ. ಈಗ ನಾನು ಮೈಸೂರಲ್ಲಿ ಓದಿದಾಗ ಇದನ್ನೆಲ್ಲ ನೋಡಿಕೊಂಡು ಬಂದಿದೆ. ಪುನಃ ನನಗೆ ರಿಕಾಲ್ ಆಗಿದ್ದು ಹೋದ ವರ್ಷ ನಾನು ಇವರ ಸ್ಕೂಲಿಗೆ ಬಂದಾಗ, ವರ್ತಕರ ಸಭಾಭವನ ಸ್ಕೂಲಿಗೆ ಬಂದಾಗ ನಾನು ನೋಡಿದ್ದೆ. ಬಟ್ ಅದಕ್ಕಿಂತ ಈ ವರ್ಷ ಒಂದು ಸ್ಟೆಪ್ ಅಂತಲ್ಲ, 10% ಜಾಸ್ತಿ ಅವ್ರು ಇಂಪ್ರೂವ್ ಆಗಿದೆ. ಅವ್ರು ವರ್ಷನೇ 10% ರೈಸ್ ಆಗ್ತಿದ್ದಾರೆ ಎಲ್ಲ ವರ್ಕಲ್ಲಿ. ಖುಷಿ ಆಯಿತು. ಇದೊಂದು ಮಾಡಬೇಕಂತಂದರೆ ಒಂದು ನಮ್ಮಲ್ಲಿ ನಮ್ಮ ಹಿಂದೆ ನಾವು ಕಲ್ತ್ಕೊಂಬಂದ ಕಲ್ಚರನ್ನು ಅವರು ಬಿಟ್ಕೊಟ್ಟಿಲ್ಲ. ಈ ಊರಿಗೆ ಬಂದರು ಅದನ್ನು ಅವರು ಶಿವಮೊಗ್ಗದ ಅಥವಾ ನಮ್ಮ ಆವಲಯ ಆ ಸೈಡಿನ ಒಂದು ಕಲ್ಚರನ್ನು ಅವರು ನಮ್ಮ ಭೂಮಿಯಲ್ಲಿ ಕೂಡ ಅದನ್ನು ಹುಟ್ಟಾಕಿದ್ದಾರೆ. ಖುಷಿ ಆಯಿತು. ಆ ಅರೇಂಜ್ಮೆಂಟ್ಸ್ ಇರ್ಬೋದು, ಆ ಕಲೆಕ್ಷನ್ಸ್ ಇರ್ಬೋದು, ಇದೆಲ್ಲ ಥಾಟ್ಸ್ ಬರಬೇಕಂತಾರೆ, ನಮ್ಮಲ್ಲಿ ಆ ಕ್ರಿಯೇಟಿವಿಟಿ ಇರಬೇಕಂತಾರೆ ನಾವು ಅದು ಕಲ್ತಿರ್ತೀವಿ. ಸುಮ್ಮನೆ ನೋಡಿ ಕಾಪಿ ಪೇಸ್ಟ್ ಮಾಡಿದ್ದಲ್ಲ, ನಾವು ಅದನ್ನು ಆಚರಣೆ ಮಾಡ್ಕೊಂಡು ಬಂದ ಕಾರಣ ನಮ್ಮ ಊರಿನಲ್ಲಿ ಕೂಡ ಅದನ್ನೊಂದು ಜನಪ್ರಿಯಗೊಳಿಸಿದರೆ ನೆಕ್ಸ್ಟ್ ಅದು ಇನ್ನೂ ನಮ್ಮ ಮಕ್ಕಳಿಗೆ ಮೋಟಿವೇಟ್ ಆಗಿದೆ. ಈಗಿನ ಕಾಲದ ಮಕ್ಕಳಿಗೆ ಗೊತ್ತಿದೆ, ಕೈ ಹಿಡಿದ್ರೆ ಈಗ ಬಿಟ್ಟರೆ ಮೊಬೈಲ್ ಹಿಡ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಏನು ಕಾನ್ಸೆಪ್ಟ್ ಗೊತ್ತಿಲ್ಲದಂಥ ಮಕ್ಕಳಿಗೆ ಏನು ಎಂತ ಅಂತ ಹೇಳಿ ನಮ್ಮ ಧರ್ಮ ಅಂತ ಹೇಳ್ತಾರೆ, ಒಟ್ಟು ನಮ್ಮ ಯಾವುದೇ ಧರ್ಮ ಆಗಲಿ ಅದರ ಮೂಲ ತತ್ವಗಳನ್ನು ನಾವು ಬಿಟ್ಟು ಕೊಡೋದಾಗಿ ಮೇಡಮ್ ಅವರು ಹೇಳಿಕೊಡ್ತಿದ್ದಾರೆ. ತುಂಬ ಶ್ಲಾಘನೀಯ, ತುಂಬ ಖುಷಿಯಾಯಿತು. ಅರೇಂಜ್ಮೆಂಟ್ಸ್ ಇರ್ಬೋದು, ಅದಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್. ಎಲ್ಲಿ ಹೋದರೂ ನಾವು ಪರ್ಚೇಸ್ ಸ್ಕೂಲ್ ಹೋದ್ರೆ ನಾವು ಬಟ್ಟೆ ಗಿಟ್ಟೆ ನೋಡ್ತೀವಿ, ಬಿಟ್ಟರೆ ಇಂಥದಲ್ಲಿ ನೋಡೋಕ್ಕೆ ಹೋಗಲ್ಲ. ಅವರು ಅದನ್ನು ಇಂಟ್ರೆಸ್ಟಲ್ಲಿ ತೊಗೊಂಡು ಬೈ ಮಾಡಿ ಅದನ್ನು ಸೆಟ್ ಮಾಡಿ ಹೀಗೆ ಅವ್ರು ಕಲ್ಪಿಸ್ಕೊಂಡಿದ್ದಾರೆ. ಜೊತೆಗೆ ಸಹಕಾರ ಕೊಟ್ಟು ಪೇರೆಂಟ್ಸ್ ಕೂಡ ಹೇಳಿದರು, ತುಂಬ ಪೇರೆಂಟ್ಸ್ ನನಗೆ ಸಹಕಾರ ಕೊಟ್ಟಿದ್ದಾರೆ. ಈ ಗೊಂಬೆಗಳನ್ನು ಅವರ ಮನೆಯಲ್ಲಿ ತಂದುಕೊಟ್ಟಿದ್ದಾರೆ ಅಂತೇಳಿ. ಮತ್ತು ಈ ರಂಗೋಲಿ ಇರ್ಬೋದು, ಫ್ರೂಟ್ ಕಟ್ಟಿಂಗ್ ಇರ್ಬೋದು, ಪ್ರತಿಯೊಂದು ಮೇಡಮ್ ಅಂದ್ರೇ ಹಾಗೆ
ಯಾವಾಗಲೂ ಪರ್ಫೆಕ್ಷನ್. ಅವರು ಯಾವುದೇ ಒಂದು ವರ್ಕ್ ಮಾಡೋರಲ್ಲಿ ಆರ್ಟಿಸ್ಟಿಕ್ ಕಲೆ ಇದ್ದೇ ಇರ್ತದೆ. ಅಲ್ಲಿ ಆರ್ಟಿಸ್ಟಿಕ್ ರೂಪ ಕೊಡೋದಿದ್ರೆ ಅವ್ರದ್ದು ಯಾವುದೇ ವರ್ಕ್ ಕಂಪ್ಲೀಟ್ ಆಗಲ್ಲ. ರೈಟ್ ವೆನ್ ಶಿ ವಾಸ್ ಇನ್ KVG ಇನ್ಸ್ಟಿಟ್ಯೂಷನ್ ಆಲ್ಸೋ ಅವ್ರು ಹಾಗೇ ಇದ್ರು. ನನ್ನ ಅಣ್ಣನ ಮಕ್ಕಳೆಲ್ಲ ಹೇಳ್ತಾ ಇದ್ರು, ಆವಾಗಿನ್ನೂ ನಾನು ಆ ಸ್ಕೂಲ್ನ ಪೇರೆಂಟ್ ಆಯಿತು. ಮೇಡಮ್ನ ಸ್ಟೇಟಸ್ ನೋಡಿದರೆ ಗೊತ್ತಾಗ್ತದೆ ಅವ್ರು ಹೇಗೆ ಇವನ್ ಅಡುಗೆಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ ಅವರು ಇಟ್ಸ್ ವೆರಿ ಮಚ್ ಆರ್ಟಿಸ್ಟಿಕ್ ಆ್ಯಂಡ್ ಸ್ಟೈಲಿಶ್. ಬಟ್ ಅದು ಬೇಕು, ಅದಿಲ್ಲ ಅಂದರೆ ನಮ್ಮ ಲೈಫ್ ತುಂಬ ನೀರಸ ಆಗಿರ್ತದೆ. ಸೊ ನಾವು ನೀರಸ ಜೀವನ ಹೊರಗೆ ಬರಬೇಕಂತಾದರೆ ಇಂಥ ಕ್ರಿಯೇಟಿವಿಟಿ ಒಳಪಡಬೇಕು, ಮತ್ತು ಆ ಕ್ರಿಯೇಟಿವಿಟಿಯಲ್ಲಿ ನಮ್ಮ ಮೂಲಭೂತ ತತ್ವ ಕೂಡ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ಒಂದು ಅವಕಾಶ ಕೊಟ್ಟಿದ್ದೀರಾ ನನಗೆ. ನಮ್ಮ 189 ಸ್ಕೂಲ್ಸಲ್ಲಿ ನೀವು ಕೂಡ ಆ್ಯಡ್ ಅಪ್ ಆಗಿ 190 ಮಾಡಿ, ತೊಂದರೆ ಇಲ್ಲ, ನಮಗೆ ಸ್ಕೂಲ್ಸ್ ಜಾಸ್ತಿ ಆದಷ್ಟು ಒಳ್ಳೆಯದು. ಸೊ ನೋಡೋಣ, ನಾವೆಲ್ಲ ಇದ್ರ ಮುಂದೆ ಯಾರಾದ್ರೂ ಬರ್ತಾರೆ. ನಿಮ್ಮ ಮಾನದಂಡಗಳನ್ನು ನೋಡಿಕೊಂಡು ಸರ್ ಅವರ ಸಹಕಾರ ಇರ್ಬೋದು, ಮತ್ತು ನಿಮ್ಮ ಕೆಲವರ ಸಹಕಾರ ತಗೊಂಡು ಒಂದು ಒಳ್ಳೆ ಸ್ಟಾರ್ಟಪ್ ಅಂತ ತಗೊಂಡು ಬೇಸಾಗಿ ತೊಗೊಂಡಿದ್ದೀರಿ ಮೇಡಮ್. ಸ್ವಲ್ಪ ಅವ್ರು ತುಂಬ ಸ್ಟ್ರಗಲ್ ಮಾಡ್ತಾರೆ. ಪ್ರತಿಯೊಂದು ಈವೆಂಟಿಗೂ ಸ್ಟ್ರಗಲ್, ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಬೇಕಂತಾರೆ ಅದ್ರ ಹಿಂದಿನ ಹೋರಾಟ ತುಂಬ ಇರ್ತದೆ, ಅದ್ರ ಶ್ರಮ ತುಂಬ ಇರ್ತದೆ. ಆ ಶ್ರಮ ಬೇರೆಯವರಿಗೆ ಗೊತ್ತಾ, ನಾವು ಈಗ ಬಂದು ನಿಂತು ನೋಡುವಾಗ ನಮ್ಗೆ ಏನು ಅನ್ಸಲ್ಲ. ಬಟ್ ಅವ್ರ ಜೊತೆಗೆ ಇರುವಂಥವ್ರ ಟೀಚರ್ಸ್ ಇರ್ಬೋದು, ಅವರ ಡಿಯರ್ ಪೇರೆಂಟ್ಸ್ ಇರ್ಬೋದು, ಅವ್ರಿಗೆ ಗೊತ್ತಿರ್ತದೆ ಎಷ್ಟು ಸ್ಟ್ರಗಲ್ ಮಾಡ್ತಾರೆ. ಒಂದು ಮಗುವಿನ ಹತ್ರ ಒಂದು ಆ್ಯಕ್ಟಿವಿಟಿ, ಒಂದು ಸ್ಪೀಚ್ ಮಾಡಿಸ್ಬೇಕಂತ ನಾನು ಲಯನ್ಸ್ ಬುಕ್ ಕ್ಲಬ್ ಅಂತ ಉತ್ಕರ್ಷನ್ ಪ್ರೋಗ್ರಾಮ್ ನೋಡಿದೆ, ನಾನು ಆ ಲೈವ್ ಚಾನಲ್ ಇದ್ರಲ್ಲಿ ನೋಡಿದ್ದೆ. ಆ ಮಗು ಮಾತಾಡ್ಬೇಕಂದ್ರೆ ಎಷ್ಟು ಪ್ರಿಪ್ರೇಷನ್ಸ್ ಬೇಕು, ಪೇರೆಂಟ್ಸ್ ಪ್ರಿಪ್ರೇಷನ್ ಬೇಕು, ಟೀಚರ್ಸ್ ಬೇಕು, ಮಗುವಿನ ಹಾರ್ಡ್ ವರ್ಕ್ ಕೂಡ ಇರ್ತದೆ. ಆ ಮಗುನ ಅಷ್ಟು ತಯಾರು ಮಾಡ್ಬೇಕಂತಾರೆ ಸಿಂಪಲ್ ಇಲ್ಲ. ಯಾಕಂದ್ರೆ ನಾವು ಡೀಲ್ ಮಾಡೋದು, ನಾವು ಹೈಸ್ಕೂಲ್ ಮಕ್ಕಳನ್ನ ಡೀಲ್ ಮಾಡ್ತೇವೆ, ಹೇಳ್ತೇವೆ, ಬೈತೇವೆ, ಒಂದು 4 ಕೊಡ್ತೇವೆ, ಓದ್ತಾರೆ. ಬಟ್ ಈ ಮಕ್ಕಳಿಗೆ ಹಾಗೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಅವರದೇ ರೀತಿಯಲ್ಲಿ ಮ್ಯಾಕನ್ನು ಹೇಳ್ಕೊಡ್ಬೇಕಾಗ್ತದೆ. ಸೊ ಡಿಗ್ನಿಫೈಡ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿ ಇಟ್ಟಿದ್ದಾರೆ ಮೇಡಮ್. ಅಷ್ಟೇ ರಿಲೀಜಿಯಸ್ ಆಗು ಕೂಡ ಇದೆ. ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್ ಮೇಡಮ್. ನಿಮ್ಮ ಫ್ಯೂಚರ್ ಎಂಡೆವರ್ಸಿಗೆ ಚೆನ್ನಾಗಿ ಮಾಡಿ, ಇನ್ನೂ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಬನ್ನಿ, ಹೊರಗೆ ಬನ್ನಿ. ಮಗಳು ಸಕ್ಸಸ್ಫುಲ್ ಆಗಿರೋ, ಮಗನೂ ಹುಷಾರಿದ್ದಾನೆ, ಗೊತ್ತಿದೆ. KVG ಮಕ್ಕಳು ಅವರು ಔಟ್ಪುಟ್ಸ್ ಆಫ್ KVG. ಸೊ ನೀವು ಕೂಡ ಔಟ್ಪುಟ್ ಆಫ್ KVG. ಬಟ್ ಅದಂತಾರೆ ನೀವು ನಿಮ್ಮ ವೇ ಆಫ್ ಇದರಲ್ಲಿ ಚೆನ್ನಾಗಿ ಬನ್ನಿ, ಮುಂದೆ ಇನ್ನೂ ಡೆವಲಪ್ ಆಗಿ ಅಂತ ಹೇಳ್ತಾ, ಈ ಅಂಜನಿ ಮಾಂಟೆಸರಿ ಸ್ಕೂಲ್ ದ ವೆರಿ ಬೆಸ್ಟ್ ಸ್ಕೂಲ್ ಆಫ್ ಸುಳ್ಯ ತಾಲೂಕ್. ಸೊ ಲೆಟ್ ಇಟ್ ಬಿ ಎ ಬಿಗ್ ವಂಡರ್, ಲೆಟ್ ಇಟ್ ಕ್ರಿಯೇಟ್ ಬಿಗ್ ವಂಡರ್ಸ್ ಇನ್ ದ ಫ್ಯೂಚರ್ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಹಾಗೂ ಈ ಶಾಲೆಯ ಮುಂದಿನ ಭವಿಷ್ಯ ಉಜ್ವಲವಾಗಿ ಇರಲಿ ಅಂತ ಹಾರೈಸಿದ ತಮಗೆ ವಂದನೆಗಳು ಮೇಡಮ್. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ಧನಲಕ್ಷ್ಮಿ ಮೇಡಮ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾಗಿರುವಂತಹ ಇವರು ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಂತ ಹೇಳ್ಕೊಳ್ತಾರೆ. ವೇದಿಕೆಯಲ್ಲಿ ಆಸನಗೊಂಡ ಅಧ್ಯಕ್ಷರೇ, ಸ್ನೇಹಿತರು ಹೇಳ್ಬೋದು, ವಿಚಾರ ಗೀತಾಂಜಲಿ ಅವರೇ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಮುದ್ದಿನ ಮಕ್ಕಳೇ, ಜೊತೆಗೆ ಪೋಷಕರೇ. ಫಸ್ಟ್ ಆಫ್ ಆಲ್ ನಾನು ಹೇಳೋದಾದರೆ, ಗೀತಾಂಜಲಿ ಅವರು ನನಗೆ ಮೊದಲ ಪರಿಚಯ ಇದೆ. ನಾವು ಇನ್ನೋವೇಟಿವ್ ಕ್ಲಬ್ಬಲ್ಲಿ ಸಕಲ ವಲ್ಲಭೇತ್ ಅವರನ್ನು ಹೇಳ್ಬೋದು. ಆ ಸಂದರ್ಭ ನಾನು ಅವರನ್ನು ಗುರುತಿಸ್ಕೊಂಡಿದ್ದೇನೆ ಮೇಡಮ್. ಅದು ಇವತ್ತಿನ ಸುದ್ದಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದು ಈ ಥರ ಮುಂದುವರಿ ಅಂತ ಹೇಳ್ತಾ ಇದ್ದೇನೆ. ನವರಾತ್ರಿ ಇವತ್ತು ಆರಂಭ. ಈ ಸಂದರ್ಭ ಬೆಳಗ್ಗೆ ನಮಗೆ ಕ್ಷೇತ್ರಶಾಲೆಗಳು ಹೇಳಿದ್ರು ಬನ್ನಿ ಮೇಡಮ್ ಅಂತೇಳಿ ಕೂಡಲೇ ಬಂದೆ. ನನಗೆ ಖುಷಿ ಆಯಿತು ಇಂಥ ಕಾರ್ಯಕ್ರಮ. ಯಾಕೆಂತೇಳಿದರೆ ಆರಂಭದಲ್ಲಿ ಇನ್ನೊಂದು ಸುದೀನ ದಿವಸದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದು. ಜೊತೆಗೆ ನಾನು ಮೇಡಮು ಈ ತಿಂಗಳಲ್ಲಿ ಒಂದು ದೊಡ್ಡ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ. ಈ ಸಲದಲ್ಲಿ ದೇವರ ಒಂದು ಆಶೀರ್ವಾದ ಸಿಗ್ತದೆ ಮೇಡಮ್. ಸುಗಮವಾಗಿ ನಮ್ಮ ಕಾರ್ಯಕ್ರಮ ಈ ತಿಂಗಳಲ್ಲಿ ಯಶಸ್ವಿಯಾಗಿ, ನಾನೊಂದು ಕೂಡ ಎಲೆಕ್ಷನಲ್ಲಿ ಇದ್ದೇನೆ, ಜೊತೆಗೆ ಅವರದ್ದು ಎಲೆಕ್ಷನ್ ಸೆಕ್ಟರ್ ಆಫೀಸರ್ ಆಗಿ ಬಂದಿದೆ, ಅದಕ್ಕೆ ಅನುಸಾರ ಆದರೂ ಜೊತೆಗೆ ಒಂದು ಪ್ರವಾಸವನ್ನು ಕೂಡ ದೂರಕ್ಕೆ ಇಟ್ಟುಕೊಂಡಿದ್ದೇನೆ. ಅದು ಸಕ್ಸಸ್ ಆಗ್ಬೋದು ಇವತ್ತಿನ ದಿನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ನಾನು ಹೇಳಿದ್ರೆ, ಈ ಒಂದು ಪರಿಕರಗಳನ್ನು ಜೋಡಿಸಬೇಕಾದ್ರೆ ಎಷ್ಟು ತಾಳ್ಮೆ ಬೇಕು ಅಂದರೆ, ಈ ಸಂಸ್ಥೆಯನ್ನು ನಡೆಸಬೇಕಾದ್ರೂ ಅಷ್ಟೇ ತಾಳ್ಮೆ ಬೇಕು. ಆ ತಾಳ್ಮೆ, ಆ ಮಕ್ಕಳು ಕೂಡ ಆ ತಾಳ್ಮೆತ್ತಿನ ಈ ವೈಜ್ಞಾನಿಕ ಯುಗದಲ್ಲಿ ಮಗು ಕೂಡ ಅಷ್ಟು ತಾಳ್ಮೆ ಬೆಳೆದಕ್ಕೆ ಸವಾಲು. ಅದನ್ನು ತಾವು ದೇವರ ಅದನ್ನು ಕರುಣಿಸಿ ಅಂತ ಹೇಳಿ ನಾನು ಈ ಸಲದಲ್ಲಿ ಇನ್ನೊಮ್ಮೆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಜೊತೆಗೆ ಮಕ್ಕಳು ಏನೋ ಒಂದು ವೇಷಧಾರಿಗಳಿರ್ಬೋದು. ಆಗ ನಾನು ಹೇಳಿದೆ ಮಾನ್ಯ ಬಿವರವರಲ್ಲಿ, ಈ ಮಕ್ಕಳು ಈ ಥರ ಕೂತಿದ್ದಾರೆ, ಆ ಫೋಟೋವನ್ನು ಬಹಳ ಜಾಗ್ರತೆ ಇಟ್ಕೊಂಡು ಮಕ್ಕಳು ಮುಂದಿನ ದಿನ ಬೆಳೆಯುವಾಗ ನಾನು ಆ ದಿವಸದಲ್ಲಿ ನಾನು ಆ ಒಂದು ಸ್ಥಿತಿಯಲ್ಲಿ ಕೂಡಬೇಕಾದ್ರೆ ಆ ಮಗುವಿನಲ್ಲಿ ಏನು ಅಡಕವಾಗಿದೆ ಅಂದರೆ, ಆ ರಾಮನ ಇರ್ಬೋದು, ಆ ಆದರ್ಶಗಳೆಲ್ಲ
ಪ್ರತಿಯೊಂದು ಅಪ್ಪಂದಿರಿಗೆ ಒಂದು ಮಕ್ಕಳಾದ ಮೇಲೆ ಮಗು ಹುಟ್ಟಿದ ತಕ್ಷಣ ಆರೋಗ್ಯದ ಮಗು ಹುಟ್ಟಲಿ ಅಂತ ನಾವು ಬೇಡಿಕೊಳ್ತೇವೆ. ಎರಡನೇ ಹಂತವಾಗಿ 2 ವರ್ಷ ಆದ ತಕ್ಷಣ ಜಾಬಲ್ಲಿದ್ದವ್ರು ಇರ್ಬೋದು, ಇರ್ಬೋದು, ವೈಜ್ಞಾನಿಕವಾಗಿ ಮಗುವನ್ನು ಏನು ಮಾಡಬೇಕಂದ್ರೆ ಯಾವುದಾದ್ರು ಒಳ್ಳೆಯ ಸಂಸ್ಥೆಗೆ ಸೇರಿಸ್ಬೇಕು ಅಂತ ಒಂದಿರ್ತದೆ. ಅದು ಸೇರಿಸಿದ್ಮೇಲೆ LKG ಯಾವ ಶಾಲೆಗೆ ಹಾಕೋದು ಅಂತ ಹೇಳ್ತೇವೆ. ನಂತರ 7th ಆಗ್ತದೆ ಅಥವಾ PUC 10th ಆದ ಕೂಡಲೇ PUCಗೆ ಹಾಕೋದು. ಆನಂತರ ಮಗುವಿನ ಪ್ರೊಫೆಷನ್ಗೆ ಸಂಬಂಧಪಟ್ಟ ಹಾಗೆ ಡಿಗ್ರಿ ಕಾಲೇಜ್ ಅಥವಾ ಯಾವ ಒಂದು ಪ್ರೊಫೆಷನ್ಗೆ ಹಾಕೋದು ಇದರೆಲ್ಲ ನಮ್ಮ ಚರ್ಚೆ ಆಗ್ತದೆ. ಇದೆಲ್ಲ ಬರಬೇಕಾದ್ರೆ ಆರಂಭದಲ್ಲಿ ತಮ್ಮ ಒಂದು ಅದು ಬಹಳ ಮುಖ್ಯ. ಜಿತೇಂದ್ರ ಮೇಡಮಿಗೆ ಅದನ್ನು ನೀವು ಸವಾಲಾಗಿ ತೆಗೆದುಕೊಂಡು ಆ ಮಗು ಮುಂದರಿಗೆ ನಾವು ಸಹ ಒಂದು ಹೇಳ್ತಾ ಇದ್ದೇವೆ. ಅಲ್ಲಿ ಮೇಡಮ್ ನೀವು ನೋಡಿದಂಗೆ ಅವರು ಸ್ಟೂಡೆಂಟ್ ಆಗಿ ನನ್ನ ಮಗಳು ಮಹಿಳಾ ಸಮಾಜದಲ್ಲಿ ಇದ್ದು ಇನ್ನೂ ನನಗೆ ಅವರ ಮಗಳ ನೆನಪಾಗ್ತದೆ. ಮಗಳು ಅವರನ್ನು ಗುರುತಿಸ್ತಾ ಇರ್ತಾರೆ ಯಾವತ್ತು. ಜೊತೆಗೆ ಈ ಶಿಖಾ ಮೇಡಮ್ ಕೂಡ ಇವರನ್ನು ಬರಗಡಿಸಿ, ಯಾಕೆಂದ್ರೆ ಆ ಮಗುವಿನಲ್ಲಿ ಏನೊಂದು ಒಳ್ಳೇದು ಬರಬೇಕಾದ್ರೆ ಆ ಶಿಕ್ಷಕರಿಂದ ಬರುವಂಥ ಅಮ್ಮಂದ್ರ ಮಾತ್ರ ಅಲ್ಲ, ಶಿಕ್ಷಕಿಯರಿಂದ ಬರುವಂಥದ್ದು. ಇದು ಮುಂದೆ ಬರಲಿ ಅಂತ ಹೇಳ್ತೇವೆ. ಹಾಗೆ ಈ ಸಂದರ್ಭದಲ್ಲಿ ದೇವರ ಹಾಡನ್ನು ಹಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಸುಖಂ ಪ್ರಾಕ್ಟೀಸ್ ಅತಿ ಮುಖ್ಯ. ನಾವು ಏನಂದ್ರೆ 2-3 ವರ್ಷದ ಈಚೆಗೆ ದಿನಂಪ್ರತಿ ಅಡುಗೆ ಕೊನೆಯಲ್ಲಿ ಆಗ್ತಾ ಇದ್ರೆ ಎಲ್ಲ ಬರ್ತದೆ. ಕೆಲವೊಂದು ವಿಚಾರಕ್ಕೆ ನಮ್ಮನ್ನು ಒಳಪಡಿಸಿಕೊಂಡಾಗ ಬಿಸಿ ಶೆಡ್ಯೂಲಲ್ಲಿ ಹಾಕಿದ್ದು ಕೊಟ್ಟಿದ್ದೀರ. ಈ ಸಂದರ್ಭದಿಂದ ನನಗೆ ಅವಕಾಶ ನಮ್ಮ ಸಂಸ್ಥೆಯನ್ನು ದೊರಕಿಸಿಕೊಟ್ಟಿದ್ದೀರಿ. ನಮಗೆ ಎಲ್ಲರಿಗೂ ಶುಭವಾಗಿ ಎಲ್ಲರಿಗೂ ಅವಕಾಶಕ್ಕಾಗಿ ಅಂತ ನಾನು ಅರ್ಪಿಸ್ತೇನೆ. ಮಾಡೋದ್ರ ಮೂಲಕ ನಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಹೇಳ್ತಾ ಇರುವಂತಹ ಪುಟಾಣಿ ಶಾರದೆ ಗಾನದೀಪ್ತಿ ಸ್ವಲ್ಪ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಪಾಟೀಲ್ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದಾರೆ. ಅದೇ ರೀತಿ ಅವರು ತಮ್ಮ ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿದರು. ಎಲ್ರಿಗೂ ಬೆಳಗಿನ ಶುಭೋದಯ. ಸೇರಿದಂಥ ಎಲ್ಲರಿಗೂ ಸಹ ನವರಾತ್ರಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ಈ ಗೊಂಬೆ ಹಬ್ಬದ ಸಮಾರಂಭದ ವೇದಿಕೆಯಲ್ಲಿರುವಂಥ ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಗೀತಾಂಜಲಿ ಮೇಡಮ್ನವರೇ ಹಾಗೂ ಅವರ ಪತಿಯವರಾದಂಥ ಶುಭಕರ ಬಿಸಿಯವರೇ ಹಾಗೂ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂತಹ ಶೀತಲ್ ಮೇಡಮ್ ಅವರವರೇ, ಧನಲಕ್ಷ್ಮಿ ಮೇಡಮ್ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಪೋಷಕ ವೃಂದದವರೇ ಹಾಗೂ ಪುಟಾಣಿ ಮಕ್ಕಳು. ಬಹುಶಃ ಸುಳ್ಯ ತಾಲೂಕಿನ ಮಟ್ಟಿಗೆ ಇದೊಂದು ಹೊಸ
ಹೊಸತಾದ ವಿಶೇಷವಾದ ವಿಭಿನ್ನವಾದ ಹಬ್ಬ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಉತ್ತರ ಭಾರತದಲ್ಲಿ, ಉತ್ತರ ಕನ್ನಡದಲ್ಲಿ ಆಚರಣೆ ಮಾಡುವಂತಹ ಈ ಒಂದು ಗೊಂಬೆ ಹಬ್ಬವನ್ನ ನಮ್ಮ ಸುಳ್ಯಕ್ಕೆ ಪರಿಚಯ ಮಾಡಿಕೊಟ್ಟಂತ ಹೆಮ್ಮೆ ಗೀತಾಂಜಲಿ ಅವರಿಗೆ ಸಲ್ಲಬೇಕಂತ ಹೇಳ್ತಾ ಇದ್ದೇನೆ ನಾನು. ನನಗೆ ಇನ್ನೊಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಅವರು ನಮ್ಮೂರಿನವರು, ಶುಭಕರ ಬಿಸಿಯವರು ನನ್ನ ಭಾವ. ನಮ್ಮೂರಿನವರು ಅಂತ ಹೇಳುವಾಗ ನಮಗೆ ಇನ್ನೂ ಒಂದು ಹೆಚ್ಚಿನ ಪ್ರೀತಿ ಇರ್ತದೆ. ಬಹುಶಃ ಮಂಡ್ಯಕೋಲಿನ ಮಣ್ಣಿನ ಗುಣವೇ ಆ ಥರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ಗೊಂಬೆ ಹಬ್ಬ ಕಳೆದ 3 ವರ್ಷಗಳಿಂದ ಇವರು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು 4ನೇ ವರ್ಷದ್ದು ಇವತ್ತಿಲ್ಲಿ ಆಯೋಜನೆ ಮಾಡಿದ್ದಾರೆ.